ಎಐಎಡಿಎಂಕೆ ಬಿಜೆಪಿ ದೋಸ್ತಿಗೆ ಆರಂಭದಲ್ಲೇ ವಿಘ್ನ. ಒಂದೇ ವಾರದಲ್ಲಿ ಅಪಸ್ವರ ಶುರುವಾಗಿದ್ದೇಕೆ? ಏಪ್ರಿಲ್ 11 ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗಿತ್ತು. ಮುರಿದು ಬಿದ್ದಿದ್ದ ದೋಸ್ತಿಯ ಹಡಗು ಮತ್ತೆ ನೀರಿಗಿಳಿದಿತ್ತು. ಎಐಎಡಿಎಂಕೆ ಜೊತೆ ಬಿಜೆಪಿ ಚುನಾವಣಾ ಪೂರ್ವ ಮೈತ್ರಿಯನ್ನ ಘೋಷಿಸಿತ್ತು. ಖುದ್ದು ಪಕ್ಷದ ಸರ್ವೋಚ್ಚ ನಾಯಕ ಅಮಿತ್ ಶಾ ದೆಹಲಿಯಿಂದ ಚೆನ್ನೈಗೆ ಬಂದದ್ದಲ್ಲದೆ ಪಳನಿಸ್ವಾಮಿಯೇ ನಮ್ಮ ನಾಯಕ ಅಂತಲೂ ಘೋಷಿಸಿದ್ರು ಅಷ್ಟೇ. ಕರೆಕ್ಟ್ ಆಗಿ ಒಂದು ವಾರ ಕೂಡ ಪೂರ್ಣವಾಗಿಲ್ಲ, ಅಷ್ಟರಲ್ಲಿ ದೋಸ್ತಿ ಕೂಟದಲ್ಲಿ ಭಿನ್ನರಾಗ ಶುರುವಾಗಿದೆ. ಎಐಎಡಿಎಂಕೆಗೆ ಅಲ್ಪಸಂಖ್ಯಾತ ಮತಗಳು ಕೈತಪ್ಪೋ ಭೀತಿ. ಬಿಜೆಪಿ ಜೊತೆಗಿನ ಮೈತ್ರಿಗೆ ದ್ರಾವಿಡ ನಾಯಕರ ಅಪಸ್ವರ. ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ಎಲ್ಲವೂ ಸುಸೂತ್ರ ಅಂತಲೇ ಭಾವಿಸಲಾಗಿತ್ತು. ಆದರೆ ಹಾಗಾಗಿಲ್ಲ. ಮೈತ್ರಿ ಘೋಷಣೆಗಿನ್ನು ವಾರ ತುಂಬುವ ಮೊದಲು ದ್ರಾವಿಡ ನಾಯಕರು ಖ್ಯಾತಿಯನ್ನು ತೆಗೆದಿದ್ದಾರೆ. ತಮಿಳುನಾಡಿನ ದ್ರಾವಿಡ ಸಿದ್ಧಾಂತಗಳಿಗೆ ಬಿಜೆಪಿ ಜೊತೆಗಿನ ಸಖ್ಯ ಒಳಿತಲ್ಲ ಅಂತ ಬಹಿರಂಗವಾಗಿ ಎಡಿಎಂಕೆ ನಾಯಕರು ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಇದರ ಒಳಮರ್ಮ ಪಕ್ಷದ ಅಲ್ಪಸಂಖ್ಯಾತ ಮತಗಳು ಕೈತಪ್ಪೋ ಭೀತಿಯು ಕೆಲ ನಾಯಕರಲ್ಲಿ ಆವರಿಸಿದೆ. ವಿಧಾನಸಭಾ ಚುನಾವಣೆಗಷ್ಟೇ ಬಿಜೆಪಿ ಜೊತೆ ಮೈತ್ರಿ. ತಮಿಳುನಾಡಿನಲ್ಲಿ ಮೈತ್ರಿ ಸರ್ಕಾರದ ಆಡಳಿತವಿಲ್ಲ. ಅಚ್ಚರಿ ಬೆಳವಣಿಗೆಯಲ್ಲಿ ಸ್ವತಃ ಪಳನಿಸ್ವಾಮಿ ನೀಡಿರೋ ಹೇಳಿಕೆ ಬಿಜೆಪಿಯಲ್ಲಿ ನಿದ್ದೆಗೆಡಿಸಿದೆ. ದ್ರಾವಿಡ ನಾಡಿನಲ್ಲಿ ಕೇಸರಿ ಬಾವುಟ ಹಾರಿಸಬೇಕೆನ್ನೋ ಮೋದಿ ಅಮಿತ್ ಶಾ ಜೋಡಿ ಕನಸಿಗೆ ಪಳನಿಸ್ವಾಮಿ ಹೇಳಿಕೆ ತಣ್ಣೀರೆರಚಿದಂತಿದೆ. ಹೌದು, ಬಿಜೆಪಿ ಜೊತೆ ಮೈತ್ರಿ ಕೇವಲ ವಿಧಾನಸಭಾ ಚುನಾವಣೆಗೆ ಮಾತ್ರ. ಹಾಗಂತ ಎನ್ಡಿಎ ಕೂಟಕ್ಕೆ ದೆಹಲಿಯಲ್ಲಿ ಹೇಗೆ ಮೋದಿಯೋ ಇಲ್ಲಿ ನಾನು ಅಂತ ಅಮಿತ್ ಶಾ ಹೇಳಿದ್ದಾರೆ. ಹೀಗಾಗಿ ಚುನಾವಣೆ ಬಳಿಕ ಸಮ್ಮಿಶ್ರ ಸರ್ಕಾರ ಅನ್ನುವುದನ್ನು ಪಳನಿಸ್ವಾಮಿ ತಳ್ಳಿ ಹಾಕಿದ್ದಾರೆ. ಇದರರ್ಥ ಒಂದೊಮ್ಮೆ ಬಿಜೆಪಿ ಎಡಿಎಂಕೆ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಕೇಸರಿ ಪಡೆಯ ಯಾರೊಬ್ಬರಿಗೂ ಸಂಪುಟದಲ್ಲಿ ಸ್ಥಾನವಿಲ್ಲ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಅಮ್ಮನ ಕಟ್ಟಾಳುಗಳಿಗೆ ಅಣ್ಣಾಮಲೈ ಮೇಲೆ ಸಿಟ್ಟು. ಪನ್ನೀರ್ ಸೆಲ್ವಂ, ದಿನಕರನ್ ಚಿತ್ತ ಯಾರತ್ತ? ಬಿಜೆಪಿ ಪಾಲಿಗೆ ನಿಜಕ್ಕೂ ಅಣ್ಣಾಮಲೈ ವಿಲನ್ ಆಗ್ತಿದ್ದಾರಾ? ಅವತ್ತು ಮಾಜಿ ಐಪಿಎಸ್ ಅಧಿಕಾರಿ ನೀಡಿದ ಜಯಲಲಿತಾ ಕುರಿತಾದ ಹೇಳಿಕೆ ಇವತ್ತಿಗೂ ಅಮ್ಮನ ನಿಷ್ಠರನ್ನ ಕೆರಳಿಸಿದೆ. ಹೀಗಾಗಿಯೇ ಪಕ್ಷದ ಅಧ್ಯಕ್ಷಗಿರಿ ಕಳೆದುಕೊಂಡಿರೋ ಅಣ್ಣಾಮಲೈ ಭವಿಷ್ಯದಲ್ಲಿ ಸಂಪುಟ ಸೇರೋ ಕನಸನ್ನ ಕಾಣುತ್ತಿದ್ದಾರೆ. ಆದರೆ ಪಳನಿಸ್ವಾಮಿ ಅಂಡ್ ಗ್ಯಾಂಗ್ ಮಾತ್ರ ಯಾವ ಬಿಜೆಪಿ ನಾಯಕನಿಗೂ ಕ್ಯಾಬಿನೆಟ್ಗೆ ಎಂಟ್ರಿ ಇಲ್ಲ ಅಂತ ಈಗಲೇ ಕಡ್ಡಿ ಮುರಿದಂತೆ ಹೇಳ್ತಿದೆ. ಹಾಗಿದ್ರೆ ಬಿಜೆಪಿ ಜೊತೆಗಿನ ದೋಸ್ತಿ ಉದ್ದೇಶವೇನು? 4% ವೋಟ್ ಶೇರ್ 11ಕ್ಕೆ ಏರಿದೆ ನಿಜ. ಹಾಗಂತ ತಮಿಳುನಾಡಿನಲ್ಲೇ ಬಿಜೆಪಿ ಖಾತೆ ತೆರೆಯುತ್ತಾ? ಅಷ್ಟೇ ಅಲ್ಲ, ಪನ್ನೀರ್ ಸೆಲ್ವಂ ಮತ್ತು ದಿನಕರನ್ ನಡುವೆಯೂ ಈಗ ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿದೆ. ಇದೆಲ್ಲದರ ನಡುವೆ ಎಐಎಡಿಎಂಕೆ ಜೊತೆ ಮೈತ್ರಿಯೇ ಮುಂದುವರಿಯೋದು ಅನುಮಾನ ಅನ್ನೋ ವಿಶ್ಲೇಷಣೆಯು ತಮಿಳು ನೆಲದಲ್ಲಿ ಆರಂಭ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.